TDS ಕಟ್ಟಾಗಿದ ತಕ್ಷಣ ಇಟ್ ಈಸ್ ಟ್ಯಾಕ್ಸ್ ಪೇಯ್ಡ್ ಲೈಕ್ ಟ್ಯಾಕ್ಸ್ ಕಟ್ಟಿದಂಗೆ ಅದು. ಅವನಿಗೆ ತಿನ್ನಕ್ಕಿರೋದಿಲ್ಲ, ಆದರೆ ಅವನು ಟ್ಯಾಕ್ಸ್ ಕಟ್ಟಿದ್ದಾಯಿತು. ಟ್ಯಾಕ್ಸ್ ಕಟ್ಟಿದ್ದು ಒಂದು ಸಾರಿ ಆದಮೇಲೆ ಅದು ಇದ್ರಲ್ಲಿ ಬರುತ್ತೆ, ನೀವು BPL ಇರೋದಿಲ್ಲ, APL ಟ್ರಾನ್ಸ್ಫರ್ ಆಗ್ತದೆ. ಅವನಿಗೆ ವಂಚನೆ ಆಯಿತು. ಪರಿಶೀಲನೆ ಮಾಡಬೇಕಲ್ಲ ಇದು. ಮೊದಲು ಒಂದು ಆದೇಶ ಮಾಡಬೇಕಾಗಿತ್ತು ಸರ್ಕಾರ, ಯಾರ್ಯಾರು BPL ಇದ್ದೀರಿ, ಯಾರು ಟ್ಯಾಕ್ಸ್ ಕಟ್ತಿದ್ದೀರಿ, ಯಾವ ರೀತಿಯ ಟ್ಯಾಕ್ಸ್ ಕಟ್ತಿದ್ದೀರಿ, ನಿಮ್ಮನ್ನು APLಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ BPLನ ರದ್ದು ಮಾಡಬೇಕಾಗತ್ತೆ. ಇದನ್ನು ನೀವು ಒರಿಜಿನಲ್ ಆಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತೇಳಿ ಕೊಡಬೇಕಾಗಿತ್ತು. ನೀವೇ ಹೋಗಿ ಕ್ಯಾನ್ಸಲ್ ಮಾಡೋದು. ಈಗ ಎಲ್ಲರದ್ದು BPL ತೆಗೆದುಬಿಟ್ರಿ, ತಿರುಗೊಂದು ಆದೇಶ ಹೊರಡಿಸಿದ್ದೀರಿ. ನೆನ್ನೆ ಯಾರಿಗಾದ್ರೂ BPL ಹೊರಟೋಗಿದ್ರೆ ಈಗ ಒಂದು ಅರ್ಜಿ ಕೊಡಿ, ಪರಿಶೀಲನೆ ಮಾಡ್ತೀವಿ. ಇನ್ನು ಅವರು ಅರ್ಜಿ ಕೊಡಬೇಕು, ಪರಿಶೀಲನೆ ಮಾಡಬೇಕು, ಆಫೀಸರ್ ಬರಬೇಕು, ಮನೆ ಹತ್ರ ಚೆಕ್ ಮಾಡಬೇಕು, ನಿಮ್ಮ ಎಲ್ಲ ವ್ಯವಹಾರಗಳನ್ನು ಕೇಳಬೇಕು. ಅದಾದಮೇಲೆ ನೀವು ಹೊಸ ಅರ್ಜಿ ಕೊಡಬೇಕು. ಆಮೇಲೆ ಒಂದು 5-6 ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಡ್ ತಗೋಬೇಕು. ಅಂದರೆ ಇದು ಒಂದು ರೀತಿಯ ವಸೂಲಿ ಅಲ್ವೇ? ಇಷ್ಟು ತೊಂದರೆಯನ್ನು ಜನರಿಗೆ ಕೊಡಬಾರ್ದಾಗಿತ್ತು. ಯಾಕೆಂದ್ರೆ ಇದು ಹಿಂದಿನ ಕಾಲ ಅಲ್ಲ, ಇವತ್ತೆಲ್ಲ ಆನ್ಲೈನಲ್ಲಿ ನಡೆಯತಕ್ಕಂಥ ವ್ಯವಹಾರಗಳಿದೆ. ಇದು ಈ ಸರ್ಕಾರಕ್ಕೆ ಜನರನ್ನ ತೊಂದರೆಗೆ ಸಿಕ್ಕಿಸ್ತಕ್ಕಂಥ ಯೋಚನೆಗಳೇ ಬರ್ತವೆ ಹೊರತು ಆ ಪರಿಹಾರಗಳನ್ನು ಕಂಡು ಹಿಡಿತಕ್ಕಂಥದ್ದನ್ನು ಮಾಡ್ತಾ ಇಲ್ಲ. ಆದ್ದರಿಂದ ವಿಶೇಷ ಗಮನವನ್ನು ಈ BPL APL ಕಾರ್ಡ್ಗಳಿಗೆ ಕೊಡಬೇಕು. ನಾನು ಹೇಳ್ತಕ್ಕಂಥದ್ದು, ನೀವು BPLನಿಂದ APLಗೆ ಟ್ರಾನ್ಸ್ಫರ್ ಮಾಡಿ, ನಮ್ಗೆ ಚಿಂತೆ ಇಲ್ಲ. ಯಾವಾಗ APLಗೆ ಒಬ್ಬ ವ್ಯಕ್ತಿ BPLನಿಂದ ಸೇರ್ಬೇಕಂದ್ರೆ ಅವನ ಜೀವನ ಗುಣಮಟ್ಟ ಹೆಚ್ಚಿರಬೇಕು. ಅವನು ಇನ್ನೂ ಅಲ್ಲೇ ಇದ್ದಾನೆ, ಬಟ್ ಅವನನ್ನು ಮಾತ್ರ ನೀವು ಎತ್ತರಕ್ಕೆ ಕಳಿಸ್ತೀರಿ ಅಂತಂದ್ರೆ ಕೊಡಿ, ಅವನಿಗೆಲ್ಲ ಸವಲತ್ತು ಕೊಟ್ಟು ಇವತ್ತಿಂದ ನೀನು BPL ಇಲ್ಲಿ ಇರೋಕೆ ಯೋಗ್ಯನಲ್ಲಪ್ಪ, ಎಲ್ಲ ರೀತಿಯಲ್ಲೂ ನೀನು ಸಬಲನಾಗಿದೆಯಾ, ನಡಿ APLಗೆ ಅಂತ ಕಳಿಸಿ, ನಮ್ದೇನು ತೊಂದರೆ ಇಲ್ಲ. ಆದರೆ ಅವನ ಪರಿಸ್ಥಿತಿ ಬದಲಾಗಿಲ್ಲ, ಅದನ್ನು ನೀವು ಕಾರ್ಡ್ಗಳನ್ನು ಕಿತ್ಕೊಳ್ಳೋದು ಸರಿಯಲ್ಲ. ಸರ್, ಈ ವಿಚಾರದಲ್ಲಿ ಮಾನದಂಡಗಳೇ ಸರಿ ಇಲ್ಲ ಅನಿಸುತ್ತೆ. ಯಾಕಂದರೆ 1,20,000ಕ್ಕಿಂತ ಹೆಚ್ಚು ಕುಟುಂಬದ ಆದಾಯ ಇದ್ದರೆ ಅವರು BPLಗೆ ಅರ್ಹ ಅಲ್ಲ ಅಂತ ನಿಯಮ ಇರೋದು. ಒಬ್ಬನ ಆದಾಯ 10,000 ಇದ್ದರೂ ಕೂಡ 1,20,000 ಆಗುತ್ತೆ. ಕುಟುಂಬದಲ್ಲಿ 3 ಜನ ಇದ್ದರೆ 2,000 ವಾರ್ಷಿಕ ಆದಾಯ ಇರೋಂಥವ್ರು ಎಲ್ಲಿ ಸಿಗ್ತಾರೆ? ಈ ಮಾನದಂಡ ಆಧಾರದ ಮೇಲೆ ಹೋದರೆ ಯಾರಿಗೆ BPL ಸಿಗುತ್ತೆ? ನೀವು ಹೇಳೋದು ಕರೆಕ್ಟ್, ನಾನು ಹೋಗ್ತೇನೆ. 8 ಲಕ್ಷ ಆದಾಯ ಇರೋದು, ನೀವು ಇಂಜಿನಿಯರಿಂಗ್ ಹೋಗ್ಬೋದು, ಮೆಡಿಕಲ್ಗೆ ಹೋಗ್ಬೋದು ಅನ್ನೋದು ಸರ್ಕಾರದ ವಾದ ಇದೆ. ಇದು ಯಾರಿಗೆ? ಹಿಂದುಳಿದವರಿಗೆ. SC STಗಳಿಗೆ ಎಷ್ಟಿದೆ ಗೊತ್ತಾ? 2 ಲಕ್ಷ ಇದೆ. ಯಾರಿಗೆ 2 ಲಕ್ಷ ಆದಾಯ ಇರೋನಿಗೆ ಇದಕ್ಕೆ ಹೋಗೋಕ್ಕಾಗತ್ತೆ? ಇಂಜಿನಿಯರಿಂಗ್ಗೆ ಇದಕ್ಕೆ ಹೋಗೋಕ್ಕಾಗಲ್ಲ. ನ್ಯೂನ್ಯತೆಗಳು ನಡವಳಿಕೆಯಲ್ಲಿದೆ, ನಾನು ಹೋಗ್ತೇನೆ, ಅದನ್ನು ಕೂಡ ಪರಿಶೀಲಿಸಬೇಕು. ನಾನು ಹೇಳ್ತೇನೆ, ಮಿನಿಮಮ್ ವೇಜ್ ಕೂಲಿಗೆ ಹೋದ್ರೂ ಕೂಡ ಇಷ್ಟೇ ಕೊಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಅದಕ್ಕಿಂತ ನೀವು ಕಡಿಮೆ ಕೊಟ್ಟರೆ ನೀವು ಅವ್ರಿಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಅಂದಮೇಲೆ ಅದೇ ಆಧಾರವಾಗಿ ಇಟ್ಕೊಂಡು ಇದಕ್ಕೂ ಮಾಡಿ. ನಾನು ಹೇಳ್ತಕ್ಕಂಥದ್ದು 1,20,000 ಇರಬೇಕು ಅಂತಲ್ಲ, 5 ಲಕ್ಷ ಇರಲಿ. ಬಟ್ 5 ಲಕ್ಷ ಅವನ ಸಂಪಾದನೆ ಇದ್ರೆ ಅವನಾಗಲೇ ನಿಮಗೆ ಇದಕ್ಕೆ ಬರೋದಿಲ್ಲ, ಟ್ಯಾಕ್ಸ್ಗೆ ಅವನು ಬರೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಒಂದೇ ಮಾನದಂಡ ಎಲ್ರಿಗೂ ಮಾಡಿ ಮಾಡ್ಬೇಕು. ಅದನ್ನ ತೀರ್ಮಾನ ಸರ್ಕಾರ ಮಾಡಬೇಕಾದ್ರೆ TDS ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನಿಮ್ದು ಸೆಂಟ್ರಲ್ ಗೌರ್ಮೆಂಟ್ ಇದೆ, TDS ಕಟ್ ಮಾಡೋದು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅದನ್ನ ಮಾಡಿಲ್ಲ. ಇಲ್ಲ ಮುಖ್ಯ ಮೂಲ ಸಮಸ್ಯೆ ಬಂದಿರೋದು ಅಲ್ಲೇನೆ. ಮೂಲ ಸಮಸ್ಯೆ ನೋಡಿ, ರಾಜ್ಯ ಸರ್ಕಾರ ಹೇಳಿ ಸಮಸ್ಯೆ ಬಂದಿರೋದು ಅಲ್ಲೇನೆ. ಅದನ್ನು ಪರಿಹಾರ ಕಂಡ್ಕೋಬೇಕಲ್ಲ. ನೋಡಿ, ಒಂದು ನಿಯಮ ಇದೆ. TDS ಆನ್ಲೈನಲ್ಲಿ ಬರುವಂಥದ್ದು ಎಲ್ಲರೂ ಇವನು ಬಡವ ಇದ್ದಾನ, ಇವನು ಶ್ರೀಮಂತ ಇದ್ದಾನ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ.
ಇವನು ಬೀದಿ ಬದಿಯಲ್ಲಿ ಕೆಲಸ ಮಾಡ್ತಾನ, ಇವನು ಅಂಗಡಿ ಶಾಪ್ ಇಟ್ಟಿದಾನ ಗೊತ್ತಿರೋದಿಲ್ಲ ಅವ್ರಿಗೆ. ಆನ್ಲೈನಲ್ಲಿ ಏನೂ ಗೊತ್ತಿರೋದಿಲ್ಲ.